ನಮಸ್ತೆ ವೀಕ್ಷಕರೇ, ಶುಭೋದಯ. ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡೋದಕ್ಕೆ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೆನ ಚರಾಚರಂ ತತ್ಪದಂ ದರ್ಶಿತಂ ಗೆನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇಂದಿನ ದಿನದ ಒಂದು ಪಂಚಾಂಗ ಹೇಗಿದೆ ಅಂತ ಮೊದಲನೇದಾಗಿ ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ದಿನದ ಪಂಚಾಂಗ? ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ಳೋದ್ರಿಂದನೂ ಕೂಡ ನಮಗೆ ಅನೇಕ ಫಲ ಸಿಗುತ್ತೆ. ಹಾಗೆ ಪಠಣ ಮಾಡುವುದರಿಂದ, ಹೇಳುವುದರಿಂದನೂ ಕೂಡ ನಮಗೆ ಅನೇಕ ಫಲ ಸಿಗುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ. ನೋಡಿ, ಗ್ರೀಷ್ಮ ಋತುವಿನ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಏಕಾದಶಿ ತಿಥಿಯಲ್ಲಿ ನಾವು ಇವತ್ತಿದ್ದೇವೆ. ಹಸ್ತ ನಕ್ಷತ್ರವನ್ನು ನೋಡಬಹುದು. ಇನ್ನು ವ್ಯತಿಪಾತ ಯೋಗ, ವಣಿಜ ಕರ್ಣವನ್ನು ಕೂಡ ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರೊಟ್ಟಿಗೆ ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳು. ನೋಡಿ, ಈ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಅಥವಾ ಶುಭ ಪ್ರಯಾಣಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿನೇ ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ನಾವು ವಿಶೇಷವಾಗಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ಈ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು. ಈ ದಿನದ ರಾಹುಕಾಲವನ್ನು ನೋಡೋಣ. ಇದನ್ನು ರಾಹುಕಾಲ 10 ಗಂಟೆ 42 ನಿಮಿಷದಿಂದ 12 ಗಂಟೆ 18 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಮಧ್ಯಾಹ್ನ 3 ಗಂಟೆ 31 ನಿಮಿಷದಿಂದ 5 ಗಂಟೆ 8 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲ 7 ಗಂಟೆ 29 ನಿಮಿಷದಿಂದ 9 ಗಂಟೆ 6 ನಿಮಿಷದವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಲಿಕ್ಕೆ ಯಾವುದೋ ಒಂದು ಶುಭ ಕಾರ್ಯಗಳನ್ನು, ಇದು ಗೃಹಾರಂಭ ಆಗಲಿ ಅಥವಾ ಗೃಹ ಪ್ರವೇಶಗಳನ್ನಾಗಲಿ ಅಥವಾ ಯಾವುದೊಂದು ಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಅಂತ ಹೇಳುತ್ತೆ. ಈ ದಿನದ ಬ್ರಾಹ್ಮಿ ಮುಹೂರ್ತ ನೋಡೋಣ. ಬೆಳಿಗ್ಗೆ 4 ಗಂಟೆ 24 ನಿಮಿಷದಿಂದ 5 ಗಂಟೆ 8 ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಈ ದಿನ ಸಂಜೆ, ಇಂದಿನ ಬೆಳಗ್ಗೆ 5 ಗಂಟೆ 53 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 44 ನಿಮಿಷಕ್ಕೆ ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಗಳು ಮೊದಲನೇದಾಗಿ ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ಸೂಚಿಸ್ತಾರೆ. ಕರೆ ಮಾಡಿದಾಗ ನಿಮ್ಮ ಹೆಸರು, ರಾಶಿ, ನಕ್ಷತ್ರವನ್ನು ಹೇಳಬೇಕಾಗತ್ತೆ. ಗೊತ್ತಿಲ್ಲವಾದಲ್ಲಿ ಇನ್ನು ನಿಮ್ಮ ಜನ್ಮ ಸಮಯ, ಜನ್ಮ ದಿನಾಂಕ ಹಾಗೆ ಜನ್ಮಸ್ಥಳವನ್ನು ತಿಳಿಸಬೇಕಾಗತ್ತೆ. ಆಕಸ್ಮಿಕವಾಗಿ ಇದು ಗೊತ್ತಿಲ್ಲ ಅನ್ನೋದಾದರೆ ನೀವು ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಸೂಚಿಸಬಹುದಾಗಿದೆ. ಇವಾಗ ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಗುರುಗಳೇ, ಹೇಗಿದೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು? ನೋಡಿ, ದ್ವಾದಶ ರಾಶಿಗಳು ಇದಕ್ಕೂ ಮೊದಲು ಈ ದಿನ ಶುಕ್ರವಾರ ಆಗಿರೋದ್ರಿಂದ ಕೆಲವೊಬ್ಬರು ಏಕಾದಶಿ ವ್ರತ ಮಾಡ್ತಾ ಇರ್ತಾರೆ. ತುಂಬ ಪ್ರಶಸ್ತವಾಗಿರುವಂತಹ ದಿನ ಇವತ್ತು. ಶುಕ್ರವಾರ ಏಕಾದಶಿ ಬಂತ ದಿನ. ಯಾಕಂದರೆ ಮನೆಯಲ್ಲಿ ಯಾರು ವ್ರತಾಚರಣೆ ಮಾಡ್ತಾರೆ ಆ ಮನೆ ಅಭಿವೃದ್ಧಿ ಆಗುತ್ತೆ, ಅವರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಹೊಂದ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಮಹಾಲಕ್ಷ್ಮಿ ಪೂಜೆ ಮಾಡುವಂಥದ್ದು, ಮಹಾಲಕ್ಷ್ಮಿ ವ್ರತ ಮಾಡುವಂಥದ್ದು, ಇದನ್ನು ಮಹಾಲಕ್ಷ್ಮಿಗೆ ಅಭಿಷೇಕಗಳನ್ನು ಮಾಡುವಂಥದ್ದು, ಕುಂಕುಮಾರ್ಚನೆ ಮಾಡುವಂಥದ್ದು ತುಂಬ ವಿಶೇಷವಾದ ಫಲವನ್ನು ಕೂಡ ಪಡ್ಕೊಳ್ಬೋದು. ಇದರೊಟ್ಟಿಗೆ ಈ ದಿನದ ವಿಶೇಷವಾಗಿರುವಂತಹ ದಿನನಿತ್ಯವೂ ಕೂಡ ನಾವು ಒಂದೊಂದು ವಿಶೇಷ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನ ಸಿಂಹರಾಶಿಯವರ ಬಗ್ಗೆ, ಸಿಂಹರಾಶಿಯವರಿಗೆ ಏನೆಲ್ಲ ಅನುಕೂಲಗಳು ಮತ್ತು ಯಾವ ದಿಕ್ಕು ಅವರಿಗೆ ಶುಭ ಆಗುತ್ತೆ, ಅಥವಾ ಯಾವ ಒಂದು ಸಂಖ್ಯೆ ಶುಭ ಆಗುತ್ತೆ, ಮತ್ತು ಯಾವ ಒಂದು ಬಣ್ಣ ಶುಭ,
ಇದೆಲ್ಲವನ್ನು ಕೂಡ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವ್ರಿಗೆ ನೋಡೋಣ. ಮೇಷರಾಶಿಯವ್ರಿಗೆ ಈ ದಿನ ಆಸ್ತಿ ಮಾರಾಟ ಮಾಡುವ ಪ್ರಯತ್ನ ಹೆಚ್ಚು ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳಿದ್ದೀರಾ ಇವತ್ತು ಆಸ್ತಿ ವಿಚಾರವಾಗಿ ಕೆಲವೊಬ್ರು ನೋಡಿ ಏನೋ ಒಂದು ಆಸ್ತಿ ಮಾರಾಟ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ. ಯಾವುದೋ ಒಂದು ವಿಚಾರಕ್ಕೆ ಕೆಲವೊಂದು ಏನೋ ಸಮಸ್ಯೆ ಇರುತ್ತೆ, ಅಥವಾ ಯಾವುದೊಂದು ಆಸ್ತಿ ಮಾರಾಟ ಮಾಡಿ ಇನ್ನೊಂದು ಕಡೆ ಆಸ್ತಿ ತೊಗೊಳ್ಲಿಕ್ಕೆ ನೋಡ್ತಾ ಇರ್ತಾರೆ. ಅಂಥವ್ರಿಗೆ ಮಾರಾಟ ಮಾಡುವಂತಹ ಅವಕಾಶ ಈ ದಿನ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕೆಲವು ಮಹತ್ವದ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ ಮೇಷರಾಶಿ ಯಾರಿದ್ದೀರಾ ಗಮನದಲ್ಲಿಟ್ಕೊಳ್ಳಿ, ತುಂಬ ವಿಶೇಷವಾಗಿರುವಂತಹ ದಿನ ಅಂತ ನಾನು ಹೇಳಿದೆ. ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ಕೆಲವೊಂದು ಮಹತ್ವದ ಕೆಲಸ ಕಾರ್ಯಗಳು ಇವತ್ತು ಯಶಸ್ಸಿನಲ್ಲಿ ಪಡಿತೀರಾ. ನೀವು ಮೇಷರಾಶಿಯವರು ಇದ್ದೀರಿ ನೋಡಿಕೊಳ್ಳಿ, ಏನಾದರೂ ಕೆಲಸ ಕಾರ್ಯ ಇತ್ತು, ತುಂಬ ದೊಡ್ಡ ಯೋಜನೆ ಹಾಕ್ಕೊಂಡಿರ್ತೀರಾ, ಮಹತ್ವದ ಅಂತ ಯೋಜನೆಗಳಿರುತ್ತೆ, ತುಂಬ ದಿನದಿಂದ ಒಂದು ಕನಸು ಕಟ್ಕೊಂಡಿರ್ತೀರ ಯಾವುದೋ ಒಂದು ಕೆಲಸ ಆಗಬೇಕು ಅಂತ. ಆ ಕೆಲಸಗಳನ್ನು ಈ ದಿನ ಪ್ರಾರಂಭ ಮಾಡಿ ಅದರ ಬಗ್ಗೆ ಚಿಂತನೆ ಮಾಡಿ ಇವತ್ತು ಅದ್ರ ಕಾರ್ಯದಲ್ಲಿ ಯಶಸ್ಸನ್ನು ಪಡಿಬೋದು ಅಂತ ಹೇಳ್ತಾ ಇದೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡೋಣ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ಸಹಾಯ ದೊರೆಯುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಯವರಿದ್ದೀರಾ ನೋಡಿ, ಹಣಕಾಸು ವಿಚಾರವಾಗಿ ಏನಾದರೂ ನೀವು ಸಮಸ್ಯೆಗಳನ್ನ ಎದುರು ನೋಡ್ತಾ ಇದ್ರೆ, ಯಾವುದೋ ಒಂದು ವಿಚಾರ ಹಣದಿಂದ ತುಂಬ ಕೊರತೆ ಆಗ್ಬಿಟ್ಟಿರುತ್ತೆ, ಎಲ್ಲೋ ಒಂದು ಹತ್ರ ಹಣ ನೋಡಿರ್ತೀರ, ಕೇಳಿರ್ತೀರ, ಹಣ ಅಥವಾ ಸಾಲವಾಗಿ ತಗೋಬೇಕು ಅಂತನೋ ಅಥವಾ ಯಾವುದೋ ವಿಚಾರ ಅಂದ್ಕೊಳ್ಳಿ, ಹಣದ ವಿಚಾರವಾಗಿ ಈ ದಿನ ನಿಮ್ಗೆ ಅನುಕೂಲ. ಕೆಲವೊಂದು ವಿಚಾರದ ಹಣ ಕೊಟ್ಟು ಕಳ್ಕೊಂಡಿರುವಂಥದ್ದು ಇರುತ್ತೆ. ಇವೆಲ್ಲವಕ್ಕೂ ಕೂಡ ಈ ದಿನ ನಿಮಗೆ ಪರಿಹಾರ ಸಿಗುತ್ತೆ. ಹಣದ ವಿಚಾರವಾಗಿ ಬೇರೆಯವರು ಕೂಡ ನಿಮಗೆ ನೆರವು ನೀಡ್ತಾರೆ ಅಂತ ಇದೆ, ಹಾಗಾಗಿ ಅನುಕೂಲ ಇದೆ. ಇನ್ನು ಆಸ್ತಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಆಗುತ್ತೆ ಅಂತೆ. ಆಸ್ತಿ ವಿಚಾರ ಏನಾದರೂ ಇತ್ತು ಅಂತಂದರೆ ಇವತ್ತು ಬೇಡ, ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತನಾಡುವಾಗ ವೃಷಭ ರಾಶಿಯವ್ರಿಗೆ ಈ ದಿನ ಭಿನ್ನಾಭಿಪ್ರಾಯಗಳಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಏನೋ ಒಂದು ವಿಚಾರ ಮನೆಯಲ್ಲಿ ಆಸ್ತಿ ಹಂಚಿಕೆ ವಿಚಾರನೋ ಅಥವಾ ಮಾರಾಟದ ವಿಚಾರ ಅಂತ ಬಂದಾಗ ವೃಷಭ ರಾಶಿಯವ್ರಿಗೆ ಈ ದಿನ ಸುಮ್ಮನೆ ತೊಂದರೆಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ಆಸ್ತಿ ವಿಚಾರದಲ್ಲಿ ಕೂಡ ನೀವು ವ್ಯವಹಾರಗಳನ್ನು ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದೆ ವೃಷಭ ರಾಶಿಯವ್ರಿಗೆ. ಇನ್ನು ಮಿಥುನ ರಾಶಿಯವ್ರಿಗೆ ನೋಡಿದಾಗ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಬೇಕಾಗುತ್ತೆ. ಯಾರೆಲ್ಲ ಮಿಥುನ ರಾಶಿಯವರು ಇದನ್ನು ಎಚ್ಚರಿಕೆಯಿಂದ ಇರಬೇಕು. ಎಲ್ಲಾದರೂ ದೂರದ ಪ್ರಯಾಣದಲ್ಲಿ ಹೋಗಬೇಕಾದ್ರೆ ಅಥವಾ ವಾಹನ ಚಲಾವಣೆ ಮಾಡಬೇಕಾದ್ರೆ, ಡ್ರೈವಿಂಗ್ ಮಾಡಬೇಕಾದ್ರೆ ಇದು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವಿನಾಕಾರಣ ತೊಂದರೆಗಳಾಗುವಂಥ, ಅಪಘಾತಗಳಾಗುವಂತಹ ಮುನ್ಸೂಚನೆ ಕೂಡ ಇದೆ. ಇನ್ನು ಕುಟುಂಬದಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಂತ ಹೇಳ್ತಾ ಇದೆ. ಮನೇಲಿ ಏನಾದರೂ ಕೆಲಸ ಕಾರ್ಯ ಇತ್ತು ಅಂದರೆ ಕುಟುಂಬದ ನಿಮಿತ್ತ ಕೆಲವೊಬ್ರು ಏನಾದರೂ ಕುಟುಂಬದವರೆಲ್ಲ ಸೇರಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತಾರೆ, ಅಥವಾ ಇವತ್ತು ಏನೋ ಒಂದು ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ವಿಘ್ನಗಳು ಬರುತ್ತೆ ಅಂತ ಹೇಳ್ತಾ ಇದೆ. ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ. ಇವತ್ತು ಏನಾದರೂ ಪ್ರಾರಂಭ ಮಾಡಬೇಕಂದ್ರೆ ಬೇಡ ಅಂತ ಹೇಳುವಂಥದ್ದು. ಇವತ್ತು ಯಾವುದೇ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದೆ, ವಿಘ್ನಗಳು ಬರುತ್ತೆ. ಮತ್ತು ಆರೋಗ್ಯದಲ್ಲಿ ಕೂಡ ಚೇತರಿಕೆ. ಇವತ್ತು ಮಿಥುನ ರಾಶಿಯವರು ಯಾರಿದ್ದೀರಾ ನಿಮ್ಮ ಆರೋಗ್ಯದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ತುಂಬ ಒಳ್ಳೆಯ ದಿನ ಇವತ್ತು, ಯಾಕಂದರೆ ಆರೋಗ್ಯ ಅಭಿವೃದ್ಧಿ ಮಾಡ್ಕೊಳ್ಲಿಕ್ಕೆ ಕೆಲವೊಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಅದನ್ನು ನೀವು ಪರಿಹಾರ ಮಾಡ್ಕೊಳ್ಲಿಕ್ಕೆ ಈ ದಿನ ಶುಭ ಅಂತ ಹೇಳ್ತಾ ಇದೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ನೋಡೋಣ. ಇದನ್ನು ಕಟಕ ರಾಶಿಯವರಿಗೆ ಇತರರೊಂದಿಗೆ ಎಚ್ಚರಿಕೆಯಿಂದ ವರ್ತಿಸುವುದು ಸೂಕ್ತ ಅಂತ. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇದ್ದೀರಾ ಗಮನದಲ್ಲಿಟ್ಕೊಳ್ಳಿ. ಬೇರೆಯವರೊಟ್ಟಿಗೆ ಮಾತನಾಡುವಾಗ ಆಗಲಿ, ವ್ಯವಹಾರ ಮಾಡುವಾಗ ಆಗಲಿ, ಅಥವಾ ಏನಾದರೂ ಒಂದು ಕೆಲಸ ಕಾರ್ಯ ಆಗಬೇಕಂದ್ರೂ ಕೂಡ ಬೇರೆಯವರ ಜೊತೆ ನೀವು ನಿಮ್ಮ ವರ್ತನೆ, ಬಿಹೇವಿಯರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವತ್ತು ವರ್ತಿಸುವುದು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದೆ. ಏನಾದರೂ ಮಾತುಕತೆ ಮಾತಾಡುವಾಗ ಆಗಲಿ, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ವಿನಾಕಾರಣ ಯಾರ ಮೇಲೂ ರೇಗಾಡೋದು, ಅದೆಲ್ಲ ಮಾಡ್ಕೊಳ್ತಾ ಬಂತು ಅಂದರೆ ಇದರಿಂದ ಕಷ್ಟದ ವಾತಾವರಣ ನೋಡಬೇಕಾಗುತ್ತೆ ಕಟಕ ರಾಶಿಯವರು. ಇನ್ನು ಆರ್ಥಿಕ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆ. ಹಣದ ವಿಚಾರವಾಗಿ ನೋಡಿ ಒತ್ತಡ ಹೆಚ್ಚಾಗುತ್ತಂತೆ. ಮನೆಯಲ್ಲಿ ಕೂಡ ಸಂಕಷ್ಟಗಳನ್ನ ಎದುರು ನೋಡಬೇಕಾಗುತ್ತೆ. ಯಾವಾಗ ಕೆಲಸ ಕಾರ್ಯ ಆಗಲ್ಲ, ಬೇರೆಯವ್ರ ಜೊತೆ ಜಗಳಗಳು ಆಗ್ತಾ ಇರುತ್ತೆ, ಭಿನ್ನಾಭಿಪ್ರಾಯಗಳು ಆಗ್ತಾ ಇರುತ್ತೆ, ನಮ್ಮ ವರ್ತನೆ ಕೆಟ್ಟದಾಗಿರುತ್ತೆ, ಅವಾಗೇನಾಗುತ್ತೆ ಕುಟುಂಬದ ಮೇಲೆ ಅದು ಪ್ರಭಾವ ಬೀರುತ್ತೆ. ಹಾಗಾಗಿ ಅದರಿಂದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ತೊಂದರೆ ಆಗುವಂಥದ್ದು, ಮನಃಶಾಂತಿ ಇಲ್ದಂಗೆ ಆಗೋದು, ಕುಟುಂಬದಲ್ಲಿ ಅಸೌಖ್ಯ ಆಗುವಂಥದ್ದೆಲ್ಲ ಇರುತ್ತೆ. ಹೆಚ್ಚಿನ ಜಾಗ್ರತೆಯಿಂದ ಮಾತನಾಡಬೇಕಾಗುತ್ತೆ. ಇದರ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸುತ್ತದೆ ಅಂತ ಹೇಳ್ತಾ ಇದೆ. ಯಾರು ಸಿಂಹರಾಶಿಗಳಿದ್ದೀರಾ ಒಳ್ಳೆಯ ವಿಚಾರ. ಯಾಕಂದರೆ ಸಮಾಜದಲ್ಲಿ ಕೆಲವೊಬ್ಬರು ಸಾಮಾಜಿಕವಾಗಿ ಓಡಾಡ್ತಾ ಇರ್ತಾರೆ, ಸಮಾಜದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಅಂಥವ್ರಿಗೆ ಈ ದಿನ ಸ್ಥಾನಮಾನ ಹೆಚ್ಚಾಗುವಂಥದ್ದು, ಅವರ ಒಂದು ಕಾರ್ಯವೈಖರಿಗೆ ಕೆಲವೊಬ್ಬರು ನೋಡಿ ತುಂಬ ಕಷ್ಟಪಟ್ಟು ಸಮಾಜ ಸೇವೆ ಮಾಡ್ತಾ ಇರ್ತಾರೆ, ಯಾರು ಕೂಡ ಗುರುತಿಸಿರಲ್ಲ. ಆದರೆ ಈ ದಿನ ಅವರನ್ನು ಗುರುತಿಸುವಂತಹ ಲಕ್ಷಣ ಕೂಡ ಆಗುವಂಥದ್ದು ಸಿಂಹರಾಶಿಯವರಿಗೆ. ಇನ್ನು ದೂರದ ಪ್ರಯಾಣ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಿಂಹರಾಶಿಗಳಿದ್ದೀರಾ ಪ್ರಯಾಣ ಇರುವಂಥದ್ದು, ದೂರದ ಪ್ರಯಾಣದಲ್ಲಿ ಏನಾದರೂ ಅನುಕೂಲಗಳು, ಯಾವುದೋ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ದು, ಇಲ್ಲಾದರೂ ಪ್ರಯಾಣ ಬಂತು ಅಂದರೆ ಅಲ್ಲಿಗೆ ಹೋಗ್ಬೋದು ನಿಮಗೆ ಇವತ್ತು. ಆ ಪ್ರಯಾಣದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ಆದರೆ ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀರಿ. ಸಿಂಹರಾಶಿಯವರಿಗೂ ಕೂಡ ಆರೋಗ್ಯದ ವಿಚಾರವಾಗಿ ಕೆಲವೊಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇರುತ್ತೆ, ಯಾವುದೋ ಒಂದು ಸಮಸ್ಯೆ, ಅಥವಾ ಈ ದಿನ ಏನಾದರೂ ಆರೋಗ್ಯ ಸಮಸ್ಯೆ, ತಲೆನೋವು ಬರುವಂಥದ್ದು ಅಥವಾ ಸಣ್ಣ ಪುಟ್ಟ ಯಾವುದೇ ಆಗಲಿ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ಬೇಕು. ಸುಮ್ಮನೆ ನಿಮಗೆ ನಿರ್ಲಕ್ಷ್ಯ ಮಾಡಿದ್ರೆ ಅದರಿಂದ ತೊಂದರೆಗಳನ್ನ ನೋಡಬೇಕಾಗುತ್ತೆ ಸಿಂಹರಾಶಿಯವರು.
ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಕುಟುಂಬದಲ್ಲಿ ಆನಂದ ಹೆಚ್ಚಾಗುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಯವರಿದೆ ಒಳ್ಳೆ ವಿಚಾರ, ಕುಟುಂಬದಲ್ಲಿ ಸೌಖ್ಯ, ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ, ಆನಂದ ಕೂಡ ಹೆಚ್ಚಾಗುವಂಥದ್ದು. ಆದರೆ ಕುಟುಂಬದವರ ಜೊತೆ ಇರಬೇಕಾಗುತ್ತೆ ನೀವು ಇವತ್ತು ಶುಕ್ರವಾರ. ಕುಟುಂಬದವರ ಜೊತೆ ಧಾರ್ಮಿಕ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಇದರೊಟ್ಟಿಗೆ ಉತ್ತಮ ಸುದ್ದಿ ಕೂಡ ಕೇಳ್ತೀರಾ ಅಂತ ನೋಡಿ. ಯಾರೆಲ್ಲ ಈ ಕನ್ಯಾ ರಾಶಿಗಳಿದ್ದೀರಾ ಒಳ್ಳೆಯ ವಿಚಾರವನ್ನು ಕೂಡ ಇವತ್ತು ಕೇಳ್ತೀರಂತೆ, ನಿಮಗೆ ಇಷ್ಟವಾಗಿರುವಂಥದ್ದು. ಯಾವುದೋ ಒಂದು ಕೆಲಸ ಕಾರ್ಯ ಆಗಿರಲ್ಲ, ಆ ಕೆಲಸ ಪೂರ್ಣ ಆಗಿದೆ ಅಂತಲೂ ಕೇಳ್ಬೋದು. ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕುವಂತಹ ಅವಕಾಶಗಳು ಕೂಡ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಕನ್ಯಾ ರಾಶಿಯವರು ಚೆನ್ನಾಗಿ ಓದ್ಕೊಂಡಿರ್ತೀರ, ಎಜುಕೇಷನ್ ಇರುತ್ತೆ, ಆದರೆ ನಿಮಗೆ ಬೇಕಾಗಿರುವಂತಹ ಕೆಲಸ ನಿಮ್ಮ ಹತ್ರ ಇರಲ್ಲ. ಮನೆಯಲ್ಲಿ ನಿರುದ್ಯೋಗ ಅಂದರೆ ಉದ್ಯೋಗ ಇರಲ್ಲ, ಮನೇಲಿ ಇರ್ತೀರ ಅಂಥವ್ರಿಗೆ ನೋಡಿ ಈ ದಿನ ತುಂಬ ವಿಶೇಷವಾಗಿರುತ್ತೆ. ಉದ್ಯೋಗ ಅರಸಿ ಬರುವಂತಹ ಸನ್ನಿವೇಶ ಕೂಡ ಇವತ್ತು ನೋಡ್ಬೋದಾಗಿದೆ ಕನ್ಯಾ ರಾಶಿಯವರು. ಇಂದಿನ ದಿನದ ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಟ್ರು. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ ಹಲೋ, ತಮ್ಮ ಹೆಸರು? ಹಲೋ ಮೇಡಮ್, ನಮ್ಮ ಹೆಸರು ರೂಪಾ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಮಗನ ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ 9/11/2006. 9/11/2006. ಗುರುವಾರ ಬೆಳಗ್ಗೆ 3:45 ಮೇಡಮ್. ಬೆಳಿಗ್ಗೆ 3:45. ಹುಟ್ಟಿದ ಸ್ಥಳ? ಗುರುವಾರ ದಾವಣಗೆರೆ ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಆ ಒಂದು ಓದಿನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ಹಾಂ ನಮಸ್ತೆ ಅಮ್ಮ. ನಮಸ್ತೆ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ, ಹೇಳಮ್ಮ. ಏನು ಅವರು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತಾ? ಹೌದು ಆದಿತ್ಯ ನಕ್ಷತ್ರ, ಮಿಥುನ ರಾಶಿ. ಎಜುಕೇಶನ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಅಮ್ಮ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಏನು ಓದ್ತಾ ಇದ್ದಾರೆ ಇವಾಗ? ಈಗ ಸೆಕೆಂಡ್ ಇಯರ್ ITI ಓದ್ತಾ ಇದ್ದಾರೆ ಗುರುಜಿ ಅವನು. ಎಜುಕೇಶನ್ ಚೆನ್ನಾಗಿದೆ, ಯಾಕಂದ್ರೆ ದ್ವಿತೀಯದಲ್ಲಿ ಗುರು ಹುಚ್ಚನಾಗಿರೋದ್ರಿಂದ ಮಗುವಿನ ಎಜುಕೇಶನ್ ಅಲ್ಲಿ ಅವ್ರಿಗೆ ಯಾವುದೇ ವಿಚಾರ ತಗೊಳ್ಳಿ. ಈಗ ITI ಮಾಡ್ತಿರೋದಂತೆ ಅಲ್ಲ, ಅವರು ಆ ಹುಡುಗ ಯಾವ ಕೋರ್ಸ್ ತಗೊಂಡ್ರು ಕೂಡ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿದೆ. ಆದ್ರೆ ಏನಾಗುತ್ತೆ, ಈ ರಾಹು ದೃಷ್ಟಿ ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಅವ್ರಿಗೆ ಈ ಫ್ರೆಂಡ್ಶಿಪ್ ಅಲ್ಲಿ ನೋಡಿ, ಯಾರಾದ್ರೂ ಸಹವಾಸ ದೋಷ ಅಂತ ಹೇಳ್ತಾರಲ್ಲ, ಆ ರೀತಿ ಸಹವಾಸ ದೋಷದಿಂದ ಕೆಲವೊಂದು ಕಟ್ ಮಾಡೋವಂಥದ್ದು. ಈಗ ಅವ್ನು ಚೆನ್ನಾಗಿ ಇಂಟಲ್ ಇರ್ತಾನೆ, ಚೆನ್ನಾಗಿ ಓದ್ತಾನೆ, ಆದರೆ ಆ ಕಾಲೇಜ್ಗೆ ಹೋಗ್ಲಿಕ್ಕೆ ಮನಸ್ಸು ಬರಲ್ಲ, ಆ ರೀತಿ ಆಗುವಂಥದ್ದು, ಅಥವಾ ಏನೊಂದು ಅಡೆತಡೆಗಳಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಶನಿ ಮತ್ತು ಕೇತು ಕೂಡ ನಿಮಗೆ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕಷ್ಟ ಆದರೂ ಕೂಡ ಎಜುಕೇಷನಲ್ಲಿ ಅಥವಾ ಆ ಹುಡುಗಿನ ಬುದ್ಧಿಶಕ್ತಿ ತುಂಬ ಚೆನ್ನಾಗಿದೆ, ಅದನ್ನು ಅವರು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಆ ಸಹವಾಸವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೇಳಿ. ಮತ್ತು ಈಗ ಪ್ರತಿ ಗುರುವಾರಗಳು ನೋಡಿ, ಗುರುಗಳ ದರ್ಶನ ಮಾಡುವಂಥದ್ದು, ಸಾಯಿಬಾಬಾನೋ ಅಥವಾ ರಾಘವೇಂದ್ರ ಸ್ವಾಮಿನೋ ಅಥವಾ ನಿಮ್ಮ ಕುಲಗುರುಗಳು ಯಾರಿರ್ತಾರೆ ಅವ್ರನ್ನ ಒಂದು ಪೂಜೆ ಮಾಡುವಂಥದ್ದು, ಅವ್ರನ್ನ ನೆನೆಸ್ಕೊಂಡು ಅವರು ಹೋಗೋಕೆ ಹೇಳಿ. ಎಲ್ಲವೂ ಕೂಡ ಅನುಕೂಲ ಆಗುತ್ತಮ್ಮ. ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿದೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಗು ಮುಂದೆ ತುಂಬ ಒಳ್ಳೆಯ ವಿದ್ಯಾವಂತನಾಗ್ತಾನಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಇದನ್ನ ತುಲಾ ರಾಶಿಯವ್ರಿಗೆ ಏನಾದ್ರು ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನ ವಸ್ತುಗಳು ಕಳವಾಗುವ ಸಾಧ್ಯತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ತುಲಾ ರಾಶಿಗಳಿದ್ದೀರಾ ಗಮನದಲ್ಲಿ ಇಟ್ಕೊಳ್ಳಿ, ವಸ್ತುಗಳು ಕಳವಾಗುವಂತಹ ಸಾಧ್ಯತೆ ಅಂತ ಹೇಳ್ತಾ ಇದೆ. ಅಂದರೆ ಯಾವುದೋ ಒಂದು ಬೆಲೆ ಬಾಳುವ ವಸ್ತುವಾಗಲಿ, ಐಷಾರಾಮಿ ವಸ್ತುವಾಗಲಿ ಕಳೆದುಕೊಳ್ಳುವಂತಹ ಸನ್ನಿವೇಶ ನೋಡಬೇಕಾಗುತ್ತೆ. ಇನ್ನು ಹೆಚ್ಚು ಎಚ್ಚರ ಇರುವಂಥದ್ದು ತುಂಬ ಅಗತ್ಯ. ನೋಡಿ, ಯಾವುದೇ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆ ಎಚ್ಚರ ತಪ್ಪಿದ್ರೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ತುಲಾರಾಶಿಯವರು ಗಮನದಲ್ಲಿಟ್ಕೊಳ್ಳಿ, ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಅಥವಾ ನಿಮ್ಮ ಐಷಾರಾಮಿ ವಸ್ತುಗಳ ಮೇಲೆ ಆಗಲಿ ಗಮನ ಇರಬೇಕಾಗುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳ ಮೇಲೆ ಆಗಲಿ ನೀವು ನಿಗ್ರಹ ಶಕ್ತಿಯನ್ನು ಇಟ್ಕೊಂಡಾಗ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗಬಹುದು. ಇನ್ನು ಮನೆ ನಿರ್ಮಾಣ ಕಾರ್ಯಗಳಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಈ ತುಲಾರಾಶಿಗಳು ಇದರ ಮನೆ ನಿರ್ಮಾಣ ಕೆಲಸ ಕಾರ್ಯಗಳು ನೋಡಿ, ತುಂಬ ದಿವಸ ಒಂದು ಕನಸು ಹೊತ್ಕೊಂಡಿರ್ತೀರಾ, ಮನೆ ಕಟ್ಟಬೇಕು ಅಂದ್ಕೊಳ್ತಿರ್ತೀರಾ, ಎಲ್ಲೋ ಒಂದು ಸೈಟ್ ತಗೊಂಡಿರ್ತೀರಾ, ಆದರೆ ಮನೆ ಕಾರ್ಯದಲ್ಲಿ ತುಂಬ ನಿಮಗೆ ಸಮಸ್ಯೆಗಳ ಎದುರಾಗ್ತಾ ಇರುತ್ತೆ. ಈ ದಿನ ಕೂಡ ಹೆಚ್ಚಿನದಾಗಿ ಸಮಸ್ಯೆಗಳನ್ನು ನೋಡಬೇಕಾಗುತ್ತೆ. ಹಾಗಾಗಿ ನೋಡಿ, ಒಂದು ಮನೆ ಕಟ್ಟುವಂಥದ್ದು ತುಂಬ ಪೂರ್ವಜನದ ಪುಣ್ಯ ಅಂತಲೂ ಕೂಡ ಹೇಳ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಕೂಡ ಹೇಳ್ತಾ ಇರ್ತಾರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲೆ ಅಂತ ಹೇಳ್ತಾ ಇರ್ತಾರೆ. ಎಲ್ಲರೂ ಕೂಡ ಕೇಳಿರ್ತೀವಿ. ಈ ರೀತಿ ಮನೆ ಕಟ್ಟುವಂಥ ವಿಚಾರ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅವರವರ ಜೀವನಗಳಲ್ಲಿ. ಹಾಗಾಗಿ ಈ ವಿಚಾರದಲ್ಲಿ ಸಮಸ್ಯೆಗಳನ್ನು ಆಗಿಂದಾಗಲೇ ನೀವು ಬಗೆಹರಿಸ್ಕೊಳ್ತಾ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ತುಲಾರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಹೊಸ ಯೋಜನೆಗಳ ತಯಾರಿ ಮತ್ತು ಅನುಷ್ಠಾನಗಳಿಗೆ ಒಳ್ಳೆಯ ಸಮಯ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ದೀರಾ ನೋಡಿ, ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ಕೊಳ್ಳಿಕ್ಕೆ, ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ತುಂಬ ವಿಶೇಷವಾಗಿರುವಂತಹ ದಿನ ಶುಕ್ರವಾರ ಆಗಿರೋದ್ರಿಂದ, ಏಕಾದಶಿ ಇರೋದ್ರಿಂದ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ಇವತ್ತೇನಾದರೂ ನೀವು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ, ಯಾವುದೇ ಆಗಲಿ ಒಂದು ವ್ಯಾಪಾರನ ಉದ್ಯೋಗ ಪ್ರಾರಂಭ ಮಾಡ್ಕೊಳ್ಳುವಂಥದ್ದು ಅಥವಾ ಯಾವುದೊಂದು ಯೋಜನೆಯನ್ನು ನೀವು ರೂಪಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರುವಂತಹ ದಿನ ಅಂತ ಹೇಳ್ತಾ ಇದೆ. ಕೌಟುಂಬಿಕ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಖರ್ಚುಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಖರ್ಚಿನ ಮೇಲೆ ಕಡಿವಾಣ ಇರಲಿ, ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗಾಗಿ ಹೆಚ್ಚಿನ ಹಣವನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಾ ಇದೆ.
ಪೂಜೆ ಪುನಸ್ಕಾರಗಳಿಗಾಗಲಿ ಅಥವಾ ಯಾವುದೋ ಒಂದು ಒಳ್ಳೆಯ ಒಂದು ವಿಚಾರಕ್ಕೆ ಹಣವನ್ನು ವ್ಯಯ ಮಾಡ್ತೀರಾ ಅಂತ ಹೇಳ್ತಾರೆ. ಇದು ಒಳ್ಳೆ ವಿಚಾರನೇ, ಯಾಕಂದರೆ ಆ ಧರ್ಮ ಆ ಒಂದು ಕಾರ್ಯಗಳಿಗೆ, ಪೂಜೆಗಳಿಗೋ ಅಥವಾ ಯಾವುದೋ ಒಂದು ಧರ್ಮ ಕಾರ್ಯಗಳಿಗೆ ಹಣವನ್ನು ಕೊಟ್ಟಾಗ ಅದರಿಂದ ಪುಣ್ಯ ಫಲ ಪ್ರಾಪ್ತಿ ಆಗುತ್ತೆ. ಕೆಲವೊಬ್ರು ಇರ್ತಾರೆ, ಈಗ ದಾನ ಧರ್ಮ ಮಾಡಿದ್ರೆ ತುಂಬ ವಿಶೇಷವಾದ ಫಲಗಳು ಕೂಡ ಪಡ್ಕೋಬೋದು. ಇದನ್ನು ಧನುರಾಶಿಯವರಿಗೆ ಆ ರೀತಿಯ ಅವಕಾಶಗಳು ಬಂತು ಅಂತಂದರೆ ಏನಾದರೂ ದಾನವನ್ನು ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಮೇಲಾಧಿಕಾರಿಗಳಿಂದ ಕಿರಿಕಿರಿ, ಕೆಲಸದ ವಿಚಾರದಲ್ಲಿ ಸಮಸ್ಯೆ ಅಂತ ಹೇಳ್ತಾ ಇದೆ. ಧನುರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಮೇಲಾಧಿಕಾರಿಗಳಿಂದ ಯಾವುದೋ ಒಂದು ಒತ್ತಡ ವಾತಾವರಣ ಸೃಷ್ಟಿಯಾಗುವಂಥದ್ದು, ಕಿರಿಕಿರಿ ಆಗ್ತಾ ಇರುತ್ತೆ ಅಥವಾ ಯಾವುದೋ ಸಮಸ್ಯೆ ಬರುತ್ತೆ, ನಿಮ್ಮ ಮೇಲೆ ವಿನಾಕಾರಣ ಆಪಾದನೆ ಹೊರಿಸುವಂಥದ್ದೆಲ್ಲ ಆಗುತ್ತೆ. ಸಮಸ್ಯೆಗಳನ್ನು ಎದುರು ನೋಡಬೇಕಾಗುತ್ತೆ. ಎಲ್ಲಿ ನೀವು ಮಾಡತಕ್ಕಂತಹ ಎಲ್ಲೋ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು, ಅಥವಾ ಸ್ವಂತಕ್ಕೆ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಾ. ಅಲ್ಲಿ ಏನಾಗುತ್ತೆ, ಕೆಲವೊಬ್ಬರಿಂದ ನಿಮಗೆ ಮಾನಸಿಕವಾಗಿ ಕೂಡ ಕಿರಿಕಿರಿ ಉಂಟಾಗುವಂಥದ್ದು ಕೂಡ ಇರುತ್ತೆ ಇದನ್ನು ಧನುರಾಶಿಯವ್ರಿಗೆ. ಇನ್ನು ಮಕರ ರಾಶಿಯವ್ರಿಗೆ ನೋಡಿದಾಗ ನೀವು ಕೈಗೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ಜಯ ಅಂತ ಹೇಳ್ತಾ ಇದೆ. ಮಕರ ರಾಶಿ ನೋಡ್ಕೊಳ್ಳಿ, ಇವತ್ತೇನಾದರೂ ಅಂದ್ಕೊಂಡಿತ್ತು, ಇವತ್ತು ಕೆಲಸ ಇದೇನೋ ಒಂದು ಈ ರೀತಿ ಮಾಡ್ಕೊಳ್ಳೋಣ ಅಂತ ಏನಾದರೂ ಮನಸ್ಸಲ್ಲಿತ್ತು ಅಂತಂದರೆ ನೋಡಿ ಅದ್ರ ಕಡೆ ಯೋಚನೆ ಮಾಡಿ. ನೀವು ಇವತ್ತಾಗುತ್ತೆ, ನೀವು ಯಾವ ಕೆಲಸ ಕೈಗೆತ್ಕೊಂಡ್ರು ಕೂಡ ಅದರಲ್ಲಿ ನೀವು ಯಶಸ್ಸನ್ನು ಪಡಿಬೋದು ಅಂತ ಹೇಳ್ತಾ ಇದೆ. ಇನ್ನು ಗೃಹ ನಿರ್ಮಾಣದಂತಹ ಕಾರ್ಯಗಳು ಕೂಡ ಪೂರ್ಣವಾಗುತ್ತೆ. ನೋಡಿ ಮಕರ ರಾಶಿಯವ್ರಿಗೆ ಒಳ್ಳೆ ದಿನ, ಗೃಹ ನಿರ್ಮಾಣದ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಅಂತ. ಕೆಲವೊಬ್ರಿಗೆ ನೋಡಿ ಮನೆ ಕಟ್ಬಿಟ್ಟಿರ್ತಾರೆ, ಅರ್ಧಂಬರ್ಧಕ್ಕೆ ನಿಂತೋಗ್ಬಿಟ್ಟಿರುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿರುವಂತಹ ಮನೆಗಳು ನಿಮಗೆ ಪೂರ್ಣಗೊಳ್ಳುವಂತಹ ಸನ್ನಿವೇಶ ಎದುರು ನೋಡ್ಬೋದು ಇವತ್ತು. ಮತ್ತೆ ಪುನರಾರಂಭ ಮಾಡುವಂಥದ್ದು, ಯಾಕಂದರೆ ಶುಕ್ರವಾರ ಅಲ್ವಾ, ಇವತ್ತು ಮಾಡ್ಕೊಳ್ಬೋದು. ನೀವು ಏನಾದರೂ ಮನೆ ಅರ್ಧಕ್ಕೆ ನಿಂತೋಗಿರುವಂಥದ್ದು ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ಳೋರಿಗೆ ಇವತ್ತು ಶುಭ ದಿನ, ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ, ನಿಮಗೆ ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ. ಕುಂಭರಾಶಿಯವರು ಹಣದ ವಿಚಾರವಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು, ಜಾಗೃತರಾಗಿರಬೇಕು. ಮೋಸ ಹೋಗುವ ಸಾಧ್ಯತೆ ಅಂತ ಹೇಳ್ತಾ ಇದೆ ಜಾತಕ ಫಲದಲ್ಲಿ. ಇವತ್ತು ಎಚ್ಚರಿಕೆ ಅಂತ ತೋರಿಸಿದಾಗ ನಾವೇನು ಮಾಡಬೇಕು, ಹಣದ ವ್ಯವಹಾರಗಳನ್ನು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬಾರ್ದು ಇವತ್ತು. ನೋಡಿ ಯಾರಿಗೆ ಕುಂಭರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಯಾವುದೇ ವ್ಯವಹಾರಗಳನ್ನು ಇವತ್ತು ಇಟ್ಕೊಳ್ಬೇಡಿ, ಅದರಿಂದ ಅನಾನುಕೂಲ ಇದೆ. ಇನ್ನು ಕೋರ್ಟು ಕಚೇರಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತೇವೆ. ಯಾರು ಕುಂಭರಾಶಿಗಳಿದ್ದಾರೆ ನೋಡಿ, ಕೋರ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇದೆ. ಇವತ್ತು ಅವೆಲ್ಲಕ್ಕೂ ಕೂಡ ಇವತ್ತು ಪರಿಹಾರ ಸಿಗುವಂತಹ ಸನ್ನಿವೇಶ ಕೂಡ ಇದೆ ಇವತ್ತು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ವ್ಯವಹಾರ ಚಟುವಟಿಕೆಗಳು ಸರಾಸರಿ ವೇಗದಲ್ಲಿ ಕಾರ್ಯನಿರ್ವಹಿಸಲಿದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೀನರಾಶಿಗಳು ಇದ್ದೀರಾ, ಇವತ್ತು ಕೆಲವೊಂದು ವ್ಯವಹಾರಗಳು ತುಂಬ ಬೇಗವಾಗಿ ಸರಾಸರಿ ವೇಗದಲ್ಲಿ ಕೂಡ ನಿಮಗೆ ಆ ಒಂದು ಕಾರ್ಯ ನಿರ್ವಹಣೆ ಆಗುತ್ತೆ ಅಂತ ಹೇಳ್ತಾರೆ. ಕೆಲಸ ಕಾರ್ಯಗಳು ಸರಾಗವಾಗಿ ನಡೆದುಕೊಂಡು ಹೋಗ್ತವೆ. ಇನ್ನು ದೂರದ ಪ್ರಯಾಣದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಮೀನರಾಶಿಯವರಿಗೆ ಕೆಲಸದ ನಿಮಿತ್ತ, ನಿಮ್ಮ ಕಾರ್ಯದ ನಿಮಿತ್ತ ಏನಾದರೂ ಪ್ರಯಾಣ ಇತ್ತು ಅಂತಂದರೆ, ಹೊರಗಡೆ ಹೋಗಿ ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇದನ್ನು ಹೋಗ್ಬೋದು, ನಿಮಗೆ ಅನುಕೂಲ ಆಗುತ್ತೆ ಮೀನರಾಶಿಯವರಿಗೆ. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಇನ್ನು ಧಾರ್ಮಿಕ ವಿಚಾರವಾಗಿ ಇವತ್ತು ಸಿಂಹ ರಾಶಿಯವರಿಗೆ ಯಾವ ದಿಕ್ಕು ಶುಭ ದಿಕ್ಕು, ಯಾವ ಸಂಖ್ಯೆ ಶುಭ ಸಂಖ್ಯೆ, ಈ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ ನೋಡಿ, ಈ ದಿನ ಸಿಂಹರಾಶಿಯವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರ ಗುಣಲಕ್ಷಣಗಳು ಯಾವ ರೀತಿ ತಿಳ್ಕೋಬೇಕು ನೋಡಿ. ಸಿಂಹರಾಶಿಯವರು, ಸಿಂಹರಾಶಿಗೆ ಅಧಿಪತಿ ಬಂದು ಸೂರ್ಯ ಆಗಿರ್ತಾನೆ. ಯಾಕಂದರೆ ಸೂರ್ಯ ಯಾವ ರೀತಿ ರಾಜಗ್ರಹನಾಗಿರ್ತಾನೆ, ಒಂದು ನವಗ್ರಹ ಮಂಡಲದಲ್ಲಿ ಸೂರ್ಯ ರಾಜಗ್ರಹ ಅಂತ ನಾವು ಕರಿತೀವಿ. ಅದೇ ರೀತಿ ಇವರ ಗುಣಲಕ್ಷಣಗಳು, ಇವರ ಸ್ವಭಾವ ಕೂಡ ಅದೇ ರೀತಿ ಇರುತ್ತೆ. ಅಂದರೆ ಮೇಂಟೆನೆನ್ಸ್ ಮಾಡುವಂಥದ್ದು ಒಂಥರ ಏನಾಗುತ್ತೆ, ಇವರು ಈಗ ಯಾವುದೋ ಒಂದು ಎಲ್ಲೇ ಒಂದು ಕೆಲಸ ಕಾರ್ಯ ಏನೇ ಇದ್ರೂ ಕೂಡ ಇವರು ಮುಂದಾಳತ್ವ ತಗೊಳ್ತಾರೆ, ಸ್ವಲ್ಪ ತುಂಬ ಎಫೆಕ್ಟ್ ಹಾಕುವಂಥದ್ದು. ಈಗ ಸಿಂಹರಾಶಿ ಅಂದರೆ ಸಿಂಹ ಥರನೇ ವರ್ತನೆ. ಇವರು ಕಾಡಿನ ರಾಜ, ನಾವು ಸಿಂಹ ಅಂತ ಹೇಳ್ತೀವಲ್ಲ, ಅದೇ ರೀತಿಯೇ ಇವ್ರು ಎಲ್ಲೇ ಒಂದು ಕೆಲಸ ಕಾರ್ಯ ಮಾಡಲಿ ಆ ಕ್ಷೇತ್ರದಲ್ಲಿ ಸ್ವಲ್ಪ ಇವ್ರದೇ ಮೇಲ್ಗೈ ಇರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಇವ್ರ ಸ್ವಭಾವ ಕೂಡ ಆ ಥರ ಇರುವಂಥದ್ದು. ತುಂಬ ವಿಶೇಷವಾಗಿರ್ತಾರೆ, ಆಕರ್ಷಣೀಯವಾಗಿರ್ತಾರೆ ಕೆಲಸ ಕಾರ್ಯಗಳಲ್ಲಿ. ಯಾಕಂದರೆ ಸೂರ್ಯ ಅಂತ ಬಂದಾಗ ನೋಡಿ, ಬೆಳಕು ಅಂತ ನೋಡ್ತೀವಿ. ಸೂರ್ಯ ನಮಗೆ ಬೆಳಗ್ಗೆ ಬರಲಿಲ್ಲ ಅಂತಂದರೆ ನಮ್ಮ ಭೂಮಿಯಲ್ಲಿ ಕೂಡ ಎಷ್ಟೋ ತೊಂದರೆಗಳನ್ನು ನಾವು ನೋಡ್ತೀವಿ. ಯಾಕಂದರೆ ಪರಿಸರ, ಸೂರ್ಯ ಬೆಳಕು ಬಿದ್ದರೆ ಎಷ್ಟೋ ಜೀವರಾಶಿಗಳು ಅವು ಅನುಕೂಲ ಆಗುವಂಥದ್ದು, ಆ ರೀತಿ ಎಲ್ಲ ಇರುತ್ತೆ. ಅಂಥ ಸೂರ್ಯ ಒಂದು ಆ ರಾಶಿಗೆ ಅಧಿಪತಿ ಆಗಿರ್ತಾನೆ. ಅಂಥ ರಾಶಿಯವರಿಗೆ ಯಾವ ದಿಕ್ಕು ಶುಭ ಅಂತಂದರೆ ಉತ್ತರ ದಿಕ್ಕು ತುಂಬ ವಿಶೇಷವಾಗಿ ಶುಭವಾಗಿರುತ್ತೆ. ಅದರ ಜೊತೆ ಪೂರ್ವ ದಿಕ್ಕು ಕೂಡ, ಪೂರ್ವ ಮತ್ತು ಉತ್ತರ ತುಂಬ ವಿಶೇಷವಾಗಿ ಅನುಕೂಲ ನೀಡುವಂಥದ್ದು. ಇದರ ಜೊತೆ ಅವರ ಬಣ್ಣ, ಯಾವ ಬಣ್ಣ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನೋಡಿದಾಗ ಸೂರ್ಯ ಆಗಿರೋದ್ರಿಂದ ಕೆಂಪು ಬಣ್ಣ ಮತ್ತು ಅಥವಾ ಹಳದಿ ಬಣ್ಣ, ಹಳದಿ ಮತ್ತು ಕೆಂಪು ಬಣ್ಣಗಳನ್ನು ಇವರು ಉಪಯೋಗಿಸ್ಬೋದು. ಇದರಿಂದ ಅವ್ರಿಗೆ ಅನುಕೂಲ. ಕೆಲವೊಬ್ರು ನೋಡಿ ಕೆಂಪು ಬಟ್ಟೆ ಉಪಯೋಗಿಸಬಾರ್ದು ಅಂತ ಹೇಳುತ್ತೆ. ಅದು ಸಿಂಹರಾಶಿಯವರಿಗೆ ಒಳ್ಳೆಯದಿದು. ಹಳದಿ ಆಗಲಿ ಅಥವಾ ಕೆಂಪಾಗಲಿ ಬಣ್ಣಗಳನ್ನು ಉಪಯೋಗಿಸುವಂಥದ್ದು ಮಾಡ್ಕೊಳ್ಳಿ, ನಿಮಗೆ ತುಂಬ ವಿಶೇಷವಾಗಿ ಅನುಕೂಲ ಕೂಡ ಆಗುವಂಥದ್ದು. ಮತ್ತು ಈ ಸಿಂಹರಾಶಿಯವರಿಗೆ ಭಾನುವಾರ ತುಂಬ ವಿಶೇಷ. ಯಾಕಂದರೆ ಭಾನುವಾರ ರವಿವಾರ ಅಂತ ನಾವು ಕರಿತೀವಲ್ವಾ. ರವಿ ನೋಡಿ, ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿ ಕೂಡ ರವಿ ಆಗಿರುವಂಥದ್ದು. ಮತ್ತು ವಾರ ಕೂಡ ಭಾನುವಾರ ತುಂಬ ಶ್ರೇಷ್ಠ ಅಂತ ಹೇಳುತ್ತೆ. ಈ ರೀತಿ ಭಾನುವಾರಗಳು ನಿಮಗೆ ಅನುಕೂಲ ಆಗುತ್ತೆ. ಇನ್ನು
ಸಿಂಹ ರಾಶಿಯವರಿಗೆ ಯಾವ ಒಂದು ನಂಬರು ಅನುಕೂಲ ಆಗುತ್ತೆ ಅಂತ ನೋಡಿದಾಗ ನೋಡಿ, ಒಂದು ನಂಬರ್ ತುಂಬ ವಿಶೇಷವಾಗಿರುತ್ತೆ ಸಿಂಹ ರಾಶಿಯವ್ರಿಗೆ. ಆ 1ನೇ ನಂಬರ್ನ ನೀವು ಪಾಲನೆ ಮಾಡ್ಕೊಳ್ಬೋದು ನೀವು, ಹಾಗಾಗಿ ಅನುಕೂಲ ಕೂಡ ನೋಡುವಂಥದ್ದು ಈ ರೀತಿ ಇರುತ್ತೆ. ಸಿಂಹ ರಾಶಿಯವರು ಯಾರೆಲ್ಲ ಇದ್ದೀರಾ ಗಮನದಲ್ಲಿ ಇಟ್ಕೊಳ್ಳಿ. ಭಾನುವಾರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳೋರಿಗೆ, ಅಥವಾ ನೀವು ಈ ಬಟ್ಟೆ ವಸ್ತ್ರ ದಾನ ಮಾಡಲಿಕ್ಕೂ ಕೂಡ ಹಳದಿ ವಸ್ತ್ರ ಅಥವಾ ಕೆಂಪು ವಸ್ತ್ರಗಳನ್ನು ದಾನ ಮಾಡಿ, ಅದರಿಂದ ನಿಮಗೆ ಅನುಕೂಲ ಕೂಡ ಸಿಗುತ್ತೆ ಸಿಂಹರಾಶಿಯವರಿಗೆ. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ, ನಾಮಕರಣದಂತಹ ಶುಭ ಮುಹೂರ್ತಗಳಿಗಾಗಿ, ಶುಭ ಕೈಂಕರ್ಯಗಳಿಗಾಗಿ, ಜಪ ತಪ ಹೋಮ ಹವನಗಳಿಗಾಗಿಯೂ ಕೂಡ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿರುವಂಥದ್ದು. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.